ಬೇರೆಯವ್ರು ತೋರಿಸೋ ಬದಲು ಫಸ್ಟ್ ನಮಗೆ ನಾವೇ ತೋರಿಸ್ಕೊಳ್ಬೇಕು ಸರ್. ಅದರಲ್ಲೂ ಭಾಗ ನಂದು ಒಂದಿದೆ. ನನ್ನ ಬಿಟ್ಟು ಹೇಳ್ತಾ ಇಲ್ಲ, ನಾನು ಒಳ್ಳೆಯವನು, ನಾನು ಸರಿ ಅಂತ ಹೇಳ್ತಾ ಇಲ್ಲ. ನಮ್ಗೆಲ್ಲರೂ ತಪ್ಪಿದೆ ಸರ್. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು ಸರ್. ಡೈರೆಕ್ಟರ್ಸ್ಗಳು ಕಮ್ಮಿ, ಪ್ರೊಡಕ್ಷನ್ ಹೌಸಸ್ಗಳು ಕಮ್ಮಿ, ಹೀರೋಯಿನ್ಗಳು ಕಮ್ಮಿ, ಅಂದರೆ ಪ್ರತಿಯೊಂದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು ಕೂಡ ಕಮ್ಮಿ ಆಗಿರೋದ್ರಿಂದ ಇದು ಒಂದು ಸಮಸ್ಯೆ ಆಗ್ತದೆ. ಒಂದು ಎರಡನೇದು, ಇಲ್ಲಿಯವ್ರು ಏನು ಗೊತ್ತಾ ಸರ್, ಎಲ್ರಿಗೂ ಹೊಟ್ಟೆ ತುಂಬಿಡಿದೆ ಸರ್ ನನಗನ್ಸೋದು. ಅದು ಯಾರು ಏನಾರು ಅಂದ್ಕೊಳ್ಳಿ, ನಾನು ಓಪನಾಗಿ ಹೇಳ್ತಿದ್ದೀನಿ, ಎಲ್ರಿಗೂ ಆಲ್ಮೋಸ್ಟ್ ಹೊಟ್ಟೆ ತುಂಬಿಡಿದೆ ಸರ್. ದುಡ್ಡು 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 ದುಡ್ಡು. ನೀವು ಕೆಲಸ ಮಾಡಿದ ದುಡ್ಡು ಸಿಗುತ್ತೆ, ನೀವು ಕೆಲಸ ಮಾಡಲ್ಲ ಅಂದರೆ ಸರ್ ಟೆಕ್ನಿಷಿಯನ್ಗೆ ದುಡ್ಡು ಸಿಗುತ್ತೆ. ಅದಕ್ಕೆ ನೀವು ಎಷ್ಟು ನಿಯತ್ತಾಗಿದ್ದೀರಾ ಅವ್ರುಗಳು ಒಂದು ಅರ್ಥ ಮಾಡ್ಕೊಳ್ಬೇಕು. ನಾವು ಮಾಡ್ತಿರೋದು ಕನ್ನಡ ಸಿನಿಮಾ. ನಾವು ಕನ್ನಡ ಸಿನಿಮಾ ಗೌರವ ಕೊಟ್ಟು ಹಗ್ಗರ ಹತ್ರ ಸ್ವಲ್ಪ ತಲೆ ಕೆಡಿಸ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸರ್. ಅದಕ್ಕೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಸರ್. ಏನಕ್ಕಂದರೆ ನಾವುಗಳು ಆ ನಂಬಿಕೆನ ಕಳ್ಕೊಂಡಿದ್ದೀವಿ. ಏನಕ್ಕಂದರೆ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಲ್ಲಪ್ಪ, ಸುಮ್ಮನೆ ಏನಕ್ಕೆ ಹೋಗಬೇಕು ಥಿಯೇಟ್ರಿಗೆ. ಅದು ಮೊದಲು ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಸ್ ಪ್ರೈಸಸ್ಗಳು ಜಾಸ್ತಿ, ಟಿಕೆಟು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಸಿನಿಮಾ ನೋಡಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಕನ್ನಡ ಸಿನಿಮಾಗೆ ಬರ್ತಾಯಿಲ್ಲ ಅವರು. ಜನ ಓನ್ಲಿ ಸ್ಟಾರ್ ಸಿನಿಮಾಗಳಿಗೆ ಫಿಕ್ಸ್ ಆಗಿಬಿಟ್ಟವ್ರೆ. ಅವ್ರುಗಳು ಸಿನಿಮಾ ಬಂದರೆ ಹಿಂಗಂದ್ರೆ ಅವ್ರ ಬಜೆಟು ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿ ಮಾಡೋರಿರ್ತಾರೆ, ಒಂದು ಅಭಿಮಾನ ಇರುತ್ತೆ. ಅದಕ್ಕೆ ನಾವು ಅವ್ರದ್ದೇ ಸಿನಿಮಾಗೆ ಹೋಗೋಣ ಅಂತ ಸೀಮಿತ ಆಗಿಬಿಟ್ಟಿದ್ದಾರೆ. ಬೇರೆಯವ್ರು ತೋರಿಸೋ ಬದಲು ಫಸ್ಟ್ ನಮಗೆ ನಾವೇ ತೋರಿಸ್ಕೊಳ್ಬೇಕು ಸರ್. ಅದರಲ್ಲೂ ಭಾಗ ನಂದು ಒಂದಿದೆ. ನನ್ನ ಬಿಟ್ಟು ಹೇಳ್ತಾ ಇಲ್ಲ, ನಾನು ಒಳ್ಳೆಯವನು, ನಾನು ಸರಿ ಅಂತ ಹೇಳ್ತಾ ಇಲ್ಲ. ನಮ್ಗೆಲ್ಲರೂ ತಪ್ಪಿದೆ ಸರ್. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು ಸರ್. ಡೈರೆಕ್ಟರ್ಸ್ಗಳು ಕಮ್ಮಿ, ಪ್ರೊಡಕ್ಷನ್ ಹೌಸಸ್ಗಳು ಕಮ್ಮಿ, ಹೀರೋಯಿನ್ಗಳು ಕಮ್ಮಿ, ಅಂದರೆ ಪ್ರತಿಯೊಂದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು ಕೂಡ ಕಮ್ಮಿ ಆಗಿರೋದ್ರಿಂದ ಇದು ಒಂದು ಸಮಸ್ಯೆ ಆಗ್ತದೆ. ಒಂದು ಎರಡನೇದು, ಇಲ್ಲಿಯವ್ರು ಏನು ಗೊತ್ತಾ ಸರ್, ಎಲ್ರಿಗೂ ಹೊಟ್ಟೆ ತುಂಬಿಡಿದೆ ಸರ್ ನನಗನ್ಸೋದು. ಅದು ಯಾರು ಏನಾರು ಅಂದ್ಕೊಳ್ಳಿ, ನಾನು ಓಪನಾಗಿ ಹೇಳ್ತಿದ್ದೀನಿ, ಎಲ್ರಿಗೂ ಆಲ್ಮೋಸ್ಟ್ ಹೊಟ್ಟೆ ತುಂಬಿಡಿದೆ ಸರ್. ದುಡ್ಡು 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 ದುಡ್ಡು. ನೀವು ಕೆಲಸ ಮಾಡಿದ ದುಡ್ಡು ಸಿಗುತ್ತೆ, ನೀವು ಕೆಲಸ ಮಾಡಲ್ಲ ಅಂದರೆ ಸರ್ ಟೆಕ್ನಿಷಿಯನ್ಗೆ ದುಡ್ಡು ಸಿಗುತ್ತೆ. ಅದಕ್ಕೆ ನೀವು ಎಷ್ಟು ನಿಯತ್ತಾಗಿದ್ದೀರಾ ಅವ್ರುಗಳು ಒಂದು ಅರ್ಥ ಮಾಡ್ಕೊಳ್ಬೇಕು. ನಾವು ಮಾಡ್ತಿರೋದು ಕನ್ನಡ ಸಿನಿಮಾ. ನಾವು ಕನ್ನಡ ಸಿನಿಮಾ ಗೌರವ ಕೊಟ್ಟು ಹಗ್ಗರ ಹತ್ರ ಸ್ವಲ್ಪ ತಲೆ ಕೆಡಿಸ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸರ್. ಅದಕ್ಕೆ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಸರ್. ಏನಕ್ಕಂದರೆ ನಾವುಗಳು ಆ ನಂಬಿಕೆನ ಕಳ್ಕೊಂಡಿದ್ದೀವಿ. ಏನಕ್ಕಂದರೆ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಲ್ಲಪ್ಪ, ಸುಮ್ಮನೆ ಏನಕ್ಕೆ ಹೋಗಬೇಕು ಥಿಯೇಟ್ರಿಗೆ. ಅದು ಮೊದಲು ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಸ್ ಪ್ರೈಸಸ್ಗಳು ಜಾಸ್ತಿ, ಟಿಕೆಟು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಸಿನಿಮಾ ನೋಡಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಕನ್ನಡ ಸಿನಿಮಾಗೆ ಬರ್ತಾಯಿಲ್ಲ ಅವರು. ಜನ ಓನ್ಲಿ ಸ್ಟಾರ್ ಸಿನಿಮಾಗಳಿಗೆ ಫಿಕ್ಸ್ ಆಗಿಬಿಟ್ಟವ್ರೆ. ಅವ್ರುಗಳು ಸಿನಿಮಾ ಬಂದರೆ ಹಿಂಗಂದ್ರೆ ಅವ್ರ ಬಜೆಟು ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿ ಮಾಡೋರಿರ್ತಾರೆ, ಒಂದು ಅಭಿಮಾನ ಇರುತ್ತೆ. ಅದಕ್ಕೆ ನಾವು ಅವ್ರದ್ದೇ ಸಿನಿಮಾಗೆ ಹೋಗೋಣ ಅಂತ ಸೀಮಿತ ಆಗಿಬಿಟ್ಟಿದ್ದಾರೆ. ಬೇರೆಯವ್ರು ತೋರಿಸೋ ಬದಲು ಫಸ್ಟ್ ನಮಗೆ ನಾವೇ ತೋರಿಸ್ಕೊಳ್ಬೇಕು ಸರ್. ಅದರಲ್ಲೂ ಭಾಗ ನಂದು ಒಂದಿದೆ. ನನ್ನ ಬಿಟ್ಟು ಹೇಳ್ತಾ ಇಲ್ಲ, ನಾನು ಒಳ್ಳೆಯವನು, ನಾನು ಸರಿ ಅಂತ ಹೇಳ್ತಾ ಇಲ್ಲ. ನಮ್ಗೆಲ್ಲರೂ ತಪ್ಪಿದೆ ಸರ್. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು ಸರ್. ಡೈರೆಕ್ಟರ್ಸ್ಗಳು ಕಮ್ಮಿ, ಪ್ರೊಡಕ್ಷನ್ ಹೌಸಸ್ಗಳು ಕಮ್ಮಿ, ಹೀರೋಯಿನ್ಗಳು ಕಮ್ಮಿ, ಅಂದರೆ ಪ್ರತಿಯೊಂದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟು ಕೂಡ ಕಮ್ಮಿ ಆಗಿರೋದ್ರಿಂದ ಇದು ಒಂದು ಸಮಸ್ಯೆ ಆಗ್ತದೆ. ಒಂದು ಎರಡನೇದು, ಇಲ್ಲಿಯವ್ರು ಏನು ಗೊತ್ತಾ ಸರ್, ಎಲ್ರಿಗೂ ಹೊಟ್ಟೆ ತುಂಬಿಡಿದೆ ಸರ್ ನನಗನ್ಸೋದು.